ಆಸ್ತಿ ಹುಡುಕುವ ನೆಪದಲ್ಲಿ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಿದೆ ಎಂದು ಬಿಜೆಪಿ ಸಮರ ಸಾರಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿ ಇತರ ಮುಖಂಡರು ಶಾಸಕರು ಧರ್ಮಸ್ಥಳಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ದಾರೆ. ಧರ್ಮಸ್ಥಳ ಭೇಟಿ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದೆ. ಡಿಸಿಎಂ ಡಿಕೆ ಷಡ್ಯಂತ್ರ ಎಂದಿದ್ದಾರೆ. ಆದರೆ ಇದರ ಹಿಂದೆ ಯಾರಿದ್ದಾರೆ ಅನ್ನುವುದನ್ನು ತಿಳಿಸಬೇಕು ಎಂದಿದ್ದಾರೆ. ನಿನ್ನೆ ಶವಶೋಧಕ್ಕೆ ಬ್ರೇಕ್ ಹಾಕಿದ ಎಸ್ಐಟಿ ಠಾಣೆಗೆ ದೂರದಾರ ಮಾಸ್ಕ್ ಮ್ಯಾನ್ ಅನ್ನು ಕರೆಸಿಕೊಂಡಿತ್ತು. ನ್ಯಾಯಾಲಯಕ್ಕೆ ತಂದಿದ್ದಂಥ ಬುರುಡೆ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಬರೋಬ್ಬರಿ 4.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದರು. 2010ರಲ್ಲಿ ಬಾಲಕಿ ಶವ ಹೂತಿದ್ದಾಗಿ ಎಸ್ಐಟಿ ಮುಂದೆ ದೂರುದಾರ ಹೇಳಿದ್ದ. ಸ್ಥಳೀಯರನ್ನ ಕೇಳಿ ಅಂತಾನೂ ಎಸ್ಐಟಿ ಮುಂದೆ ವಾದಿಸಿದ್ದ. ಅದರಂತೆಯೇ ಮಹಿಳೆಯನ್ನ ಎಸ್ಐಟಿ ವಿಚಾರಣೆ ಮಾಡಿದೆ. ಸಾಮಾಜಿಕ ಹೋರಾಟಗಾರ ಜಯಂತ್ ಎಸ್ಐಟಿ ಕಚೇರಿಗೆ ಆಗಮಿಸಿ ಮತ್ತೊಂದು ದೂರು ನೀಡಿದ್ದಾರೆ. 2010ರ ಮಹಿಳೆ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ದೂರು ನೀಡಿದ್ದಾರೆ. ಲಾಡ್ಜ್ನಲ್ಲಿ ಕೊಲೆಯಾದಂತಹ ಸ್ಥಿತಿಯಲ್ಲಿ ಮಹಿಳೆ ಮೃತದೇಹ ಪತ್ತೆಯಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಮತ್ತೆ ಜೈಲು ಪಾಲಾದ ದರ್ಶನ್ ಕಳೆದ 3 ದಿನಗಳಿಂದ ಕಂಬಿ ಹಿಂದೆ ಇದ್ದಾರೆ. ನಿನ್ನೆ ದಾಸನ ಜೈಲು ದರ್ಶನದ ಫೋಟೋ ರಿವೀಲ್ ಆಗಿತ್ತು. ತಲೆ ಬೋಳಿಸಿ ಕ್ಲೀನ್ ಶೇವ್ ಮಾಡಿರುವ ದಾಸನ ಫೋಟೋ ನೋಡಿ ಫ್ಯಾನ್ಸ್ ದಂಗಾಗಿತ್ತು. ಜೈಲು ಪಾಲಾದ ನೋವಿದ್ರೂ ಕೂಡ ನಗೆ ಬೀರಿರುವಂತಹ ಪವಿತ್ರಳ ಫೋಟೋ ಬಹಿರಂಗವಾಗಿದೆ. ಜೈಲಿಗೆ ಹೋಗೋದು ಗೊತ್ತಿದ್ರೂ ಕೂಡ ಪವಿತ್ರಾಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಜಾಮೀನು ಯಾಕೆ ರದ್ದು ಮಾಡಬಾರದು ಅಂತ ವಿಚಾರಣೆಯ ವೇಳೆ ಸುಪ್ರೀಂ ಕೋರ್ಟ್ ಹೇಳಿದ್ದ ದಿನ ದರ್ಶನ್ ಕುಗ್ಗಿದ್ರು. ಮತ್ತೆ ಜೈಲಿಗೆ ಹೋಗೋದನ್ನ ಅಂದಾಜು ಮಾಡಿದ್ರಂತೆ. ಈ ಬಗ್ಗೆ ಜೈಲಿನ ಸಿಬ್ಬಂದಿಯ ಜೊತೆ ಮಾತನಾಡಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ರಾಜಾತಿಥ್ಯ ನೀಡಿದ್ರಿಂದಲೇ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು. ಹೀಗಾಗಿ ಯಾವುದೇ ನಿಯಮ ಉಲ್ಲಂಘನೆ ಆಗಬಾರದು ಅಂತ ಕಾರಾಗೃಹ ಡಿಐಜಿ ದಯಾನಂದ್ ಸೂಚಿಸಿದ್ದಾರೆ. ನಾನೇ ಶರಣಾಗ್ತೀನಿ ಅಂತ ಪೊಲೀಸರ ಮುಂದೆ ಹೇಳಿದ್ದ ದರ್ಶನ್ರ ಮತ್ತೊಂದು ನೌಟಂಕಿ ಆಟ ಬಯಲಾಗಿದೆ. ಶರಣಾಗತಿ ಆಗ್ತೀನಿ ಎಂದ್ರು. ಪೊಲೀಸರು ಯಾವುದಕ್ಕೂ ಕೇರ್ ಮಾಡದೆ ಬಂಧಿಸಿದ್ರು. ದರ್ಶನ್ ಅರೆಸ್ಟ್ ಆದ 2 ದಿನದ ಬಳಿಕ ವಿಜಯಲಕ್ಷ್ಮಿ ಪೋಸ್ಟ್ ಮಾಡಿದ್ದಾರೆ. ದರ್ಶನ್ ಫೋಟೋ ಮತ್ತು ಒಡೆದ ಹೃದಯ ಸಿಂಬಲ್ ಪೋಸ್ಟ್ ಮಾಡಿ ಹೃದಯ ಒಡೆದು ಚೂರಾಗಿದೆ ಅಂತ ನೋವು ತೋಡ್ಕೊಂಡಿದ್ದಾರೆ. ಹಾಸನದ ಮಲೆನಾಡು ಭಾಗದಲ್ಲಿ ಮಳೆಗೆ 7 ಕಿಲೋಮೀಟರ್ ವ್ಯಾಪ್ತಿಯ 15 ಕಡೆ ಭೂಕುಸಿತವಾಗಿದೆ. ಸಕಲೇಶಪುರದ ಎಡಕುಮಾರಿ ಸಮೀಪ ಹಳಿ ಮೇಲೆ ಮಣ್ಣು ಕುಸಿದು ಬೆಂಗಳೂರು ಮಂಗಳೂರು ರೈಲ್ವೆ ಮಾರ್ಗ ತಾತ್ಕಾಲಿಕ ಬಂದ್ ಆಗಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮುಂದಿನ 4 ದಿನ ಭಾರೀ ಮಳೆಯ ಮುನ್ಸೂಚನೆ ಇದೆ. ಆಗಸ್ಟ್ 18ರಂದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಪ್ರವಾಸಿಗರಿಗೆ ಎಚ್ಚರ ವಹಿಸುವಂತೆ ಸೂಚಿಸಲಾಗಿದೆ. ಆಗಸ್ಟ್ 20ರವರೆಗೆ ರಾಜ್ಯಾದ್ಯಂತ ಮಳೆಯಾಗುತ್ತೆ ಅಂತ ವೆದರ್ ಡಿಪಾರ್ಟ್ಮೆಂಟ್ ಮುನ್ಸೂಚನೆ ನೀಡಿದೆ. ರಾಜ್ಯದ ಉತ್ತರ ದಕ್ಷಿಣ ಒಳನಾಡು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್, ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಿಗೆ ರೆಡ್ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ವಾರಾಂತ್ಯ ಮತ್ತು ಸಾಲು ಸಾಲು ರಜೆ ಹಿನ್ನೆಲೆ ಕೊಡಗಿನತ್ತ ಪ್ರವಾಸಿಗರ ದಂಡೆ ಬರ್ತಾ ಇದೆ. ಜಡಿಮಳೆಯ ಮಧ್ಯೆಯೂ ಕೂಡ ಪ್ರವಾಸಿಗರು ಬರ್ತಿರೋದ್ರಿಂದ ಮಡಿಕೇರಿ ನಗರದಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಜಮ್ಮು ಮತ್ತು ಕಾಶ್ಮೀರದ ಕಿಸ್ತವಾರ್ನಲ್ಲಿ ಸಂಭವಿಸಿದ ಪ್ರವಾಹ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿಸಿದೆ. ಪ್ರವಾಹಕ್ಕೆ ಸಿಲುಕಿ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಇನ್ನೂ 106 ಮಂದಿ ಕಣ್ಮರೆಯಾಗಿದ್ದಾರೆ. ಕ್ರಿಮಿನಲ್ಗಳಿಗೆ ಎಚ್ಚರಿಕೆ ಕೊಡದ ಗೃಹ ಸಚಿವರು ಪತ್ರಕರ್ತರಿಗೆ ತಪ್ಪು ಹುಡುಕದಂತೆ ತುಮಕೂರಿನಲ್ಲಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಟ್ಸ್ ಎ ವಾರ್ನಿಂಗ್, ವಾರ್ನ್ ಮಾಡಿದ್ದೇನೆ, ನೀವು ತಪ್ಪು ಹುಡುಕಬೇಡಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ಆರ್ಎಸ್ಎಸ್ ಹೊಗಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಉರಿ ಯಾಕೆ ಅಂತ ಬಿಎಲ್ ಸಂತೋಷ್ ಕಿಡಿಕಾರಿದ್ದಾರೆ. ಆರ್ಎಸ್ಎಸ್ ಎಂದಿಗೂ ಸೈದ್ಧಾಂತಿಕ ವೈಚಾರಿಕವಾಗಿ ಬಿಜೆಪಿ ಬೆನ್ನಿಗಿರುತ್ತೆ ಅಂತ ಸಂತೋಷ್ ಹೇಳಿದರು. ಆರ್ಎಸ್ಎಸ್ ಭಾರತದ ತಾಲಿಬಾನ್. ಕಳೆದ 52 ವರ್ಷಗಳಿಂದ ಆರ್ಎಸ್ಎಸ್ ಕಚೇರಿ ಮೇಲೆ ತ್ರಿವರ್ಣ ಧ್ವಜ ಯಾಕೆ ಹಾರಿಸಿಲ್ಲ? ಆರ್ಎಸ್ಎಸ್ ನೋಂದಾಯಿತ ಸಂಘಟನೆಯಲ್ಲ ಅಂತ ದೆಹಲಿಯಲ್ಲಿ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರಿಗೆ ಮೆದುಳು ಇದ್ದಿದ್ರೆ ದೇಶಭಕ್ತ ಸಂಘಟನೆಗಳನ್ನ ಹೊಗಳಬೇಕಾಗಿತ್ತು. ಆದರೆ ಅವರಿಗೆ ಅಷ್ಟು ದೊಡ್ಡ ಮನಸ್ಸಿಲ್ಲ. ಆರ್ಎಸ್ಎಸ್ನಲ್ಲಿರೋರು ಯಾರು ಕೂಡ ಸಣ್ಣ ಪುಟ್ಟ ವ್ಯಕ್ತಿಗಳಲ್ಲ ಅಂತ ಚೆಲುವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆರ್ಎಸ್ಎಸ್ ಮತ್ತು ಮೋದಿ ಬಗ್ಗೆ ಮಾತನಾಡುವ ಯಾವ ಅರ್ಹತೆಯೂ ಇಲ್ಲ. ಆರ್ಎಸ್ಎಸ್ ಸಮಾನತೆಯ ತತ್ವ ಅಳವಡಿಸಿಕೊಂಡು ದೇಶ ಕಟ್ತಾ ಇರುವ ರಾಷ್ಟ್ರಭಕ್ತ ಸಂಘಟನೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ನೆಹರೂರಿಂದ ಹಿಡಿದು ಇವರಿಗಿನ ಎಲ್ಲಾ ಪ್ರಧಾನಿಗಳ ಪೈಕಿ ವಾಜಪೇಯಿ ಒಬ್ಬರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಟೀಕೆಗೆ ಒಳಗಾದವರೇ. ಕಾಂಗ್ರೆಸ್ನವರಿಗೆ ದೇಶ ಮೊದಲು ಅಲ್ಲ, ಅವರಿಗೆ ಒಂದು ಕುಟುಂಬ ಮೊದಲು ಅಂತ ಬೆಂಗಳೂರಿನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ. ಗೊತ್ತಿಲ್ಲ ಸಚಿವ ಎಂಬ ಟ್ರೋಲ್ ಬಗ್ಗೆ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೇಳ್ಕೊಳ್ಳಿ ಬಿಡ್ರಿ, ಅವರಿಗೆ ಚಾಟ್ ಜಿಪಿಟಿ ನೋಡಲು ಹೇಳಿ. ಇಡೀ ದೇಶದಲ್ಲಿ ಪ್ರಥಮ ಸ್ಥಾನದಲ್ಲಿ ಗೃಹ ಸಚಿವ ಇರೋದು ನಾನು ಎಂದಿದ್ದಾರೆ. ಡಿಸೆಂಬರ್ ಒಳಗೆ ಡಿಕೆ ಸಿಎಂ ಆಗ್ತಾರೆ. ಡಿಕೆ ಬಗ್ಗೆ ಈಗ ಯಾರ್ಯಾರು ಹೇಳಿಕೆ ನೀಡ್ತಿದ್ದಾರೋ ಅವರೆಲ್ಲರಿಗೂ ಕೂಡ ಕೌಂಟರ್ ಕೊಡೋದು ನಾನೇ ಅಂತ ದಾವಣಗೆರೆಯಲ್ಲಿ ಕೈ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಚಂದ್ರಶೇಖರ ಸ್ವಾಮೀಜಿ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಲು ಅವಕಾಶ ಸಿಕ್ಕಿದ್ದೇ ಭಾಗ್ಯ. ಸ್ವಾಮೀಜಿಯವರಿಗೆ ನನ್ನ ಮೇಲೆ ಅಪಾರ ಪ್ರೀತಿ ಇತ್ತು. ನಾನು ಸಿಎಂ ಆಗಬೇಕೆಂದು ಸ್ವಾಮೀಜಿ ಆಸೆ ವ್ಯಕ್ತಪಡಿಸಿದ್ರು ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮತಗಳ್ಳತನ ವಿಚಾರವನ್ನ ಸುಪ್ರೀಂ ಕೋರ್ಟ್ ಕೂಡ ಒಪ್ಪಿಕೊಂಡಿದೆ. ನಮ್ಮ ಪಕ್ಷ ಮತಗಳ್ಳತನ ವಿರುದ್ಧ ಹೋರಾಟ ಮಾಡ್ತಾ ಇದೆ. ಪಕ್ಷದ ನಿರ್ಧಾರದ ವಿರುದ್ಧ ರಾಜಣ್ಣ ಮಾತನಾಡಿದ್ದು ತಪ್ಪು ಅಂತ ಕಲಬುರಗಿಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿದ್ದಾರೆ.
ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಈ ವೇಳೆ ಲಂಚ ಸ್ವೀಕರಿಸ್ತಾ ಇದ್ದ ಇನ್ಸ್ಪೆಕ್ಟರ್ ರಾಜಶೇಖರ್, ಪಿಎಸ್ಐ ರುಮಾನ್ ಪಾಷಾ ಬಲೆಗೆ ಬಿದ್ದಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರದ ಆದಿಶಕ್ತಿ ನಗರದ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದೆ. ಸಿಲಿಂಡರ್ ಜೋಡಿಸುವಾಗ ಏಕಾಏಕಿ ಸ್ಫೋಟಿಸಿದ್ದು ಮನೆ ಮಾಲೀಕ ವೆಂಕಟೇಶ್ಗೆ ಗಂಭೀರ ಗಾಯವಾಗಿದೆ. ಮಡಿಕೇರಿ ನಗರದ ಪ್ರವಾಸಿ ತಾಣ ರಾಜಾ ಸೀಟ್ನಲ್ಲಿ ನಿರ್ಮಿಸಲು ಮುಂದಾಗಿದ್ದ ಗ್ಲಾಸ್ ಬ್ರಿಡ್ಜ್ ಯೋಜನೆಯಿಂದ ಸರ್ಕಾರ ಹಿಂದೆ ಸರಿದಿದೆ. ಟಿವಿ9 ವರದಿ ಮತ್ತು ಸ್ಥಳೀಯರ ವಿರೋಧದ ಬಳಿಕ ಯೋಜನೆ ಕೈಬಿಟ್ಟಿರುವುದಾಗಿ ಶಾಸಕ ಮಂಥರ್ಗೌಡ ತಿಳಿಸಿದ್ದಾರೆ. ಹಾಸನದ ರೈಲ್ವೆ ನಿಲ್ದಾಣದಲ್ಲಿ ಚಲಿಸುತ್ತಿದ್ದ ತಾಳಗುಪ್ಪ ಮೈಸೂರು ಎಕ್ಸ್ಪ್ರೆಸ್ ರೈಲಿನ ಬೋಗಿ ಕೆಳಗೆ ಬೆಂಕಿ ಕಾಣಿಸಿಕೊಂಡಿದೆ. ಪ್ಲಾಟ್ಫಾರ್ಮ್ಗೆ ಬರ್ತಿದ್ದ ಹಾಗೆ ಸ್ಪಾರ್ಕ್ನಿಂದಾಗಿ ಬೋಗಿ ಕೆಳಗೆ ಬೆಂಕಿ ಕಾಣಿಸಿಕೊಂಡಿತ್ತು. ದೇಶಾದ್ಯಂತ ಸಡಗರ ಸಂಭ್ರಮದಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗಿದೆ. ಗುಜರಾತ್ನ ದ್ವಾರಕಾ, ಉತ್ತರ ಪ್ರದೇಶದ ಮಥುರಾ, ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಯಿತು. ಬೀದಿ ನಾಯಿಗಳನ್ನು ಸ್ಥಳಾಂತರ ಮಾಡುವಂತೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ದೇಶಾದ್ಯಂತ ಈ ತೀರ್ಪಿನ ಪರ ವಿರೋಧದ ಚರ್ಚೆ ಆಗ್ತಾ ಇದೆ. ಈ ನಡುವೆ ರಾಜಸ್ಥಾನ ಹೈಕೋರ್ಟ್ ಕೂಡ ಬೀದಿ ನಾಯಿಗಳನ್ನು ಶೆಲ್ಟರ್ಗಳಿಗೆ ಹಾಕುವಂತೆ ಸೂಚಿಸಿದೆ. ಎಐಎಂಐಎಂ ಪಕ್ಷದ ಸಂಸದ ಅಸಾದುದ್ದೀನ್ ಓವೈಸಿ ಜಿಮ್ನಲ್ಲಿ ಖಡಕ್ ಆಗಿ ವರ್ಕೌಟ್ ಮಾಡಿ ಬೆರಗಾಗುವಂತೆ ಮಾಡಿದ್ದಾರೆ. ಹೈದರಾಬಾದ್ನಲ್ಲಿ ನೂತನ ಜಿಮ್ ಉದ್ಘಾಟನೆಯ ವೇಳೆ ವ್ಯಾಯಾಮ ಮತ್ತು ವೇಟ್ ಲಿಫ್ಟಿಂಗ್ ಮಾಡಿದ್ದಾರೆ. ದಿ ಬಂಗಾಲ್ ಫೈಲ್ಸ್ ಚಿತ್ರದ ಟ್ರೈಲರ್ ಬಿಡುಗಡೆ ವೇಳೆ ಭಾರಿ ಹಂಗಾಮ ಆಗಿದೆ. ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮದ ವೇಳೆ ಹೋಟೆಲ್ಗೆ ನುಗ್ಗಿದ ಕೆಲವರು ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದರು. ಭಾರತದ 79ನೇ ಸ್ವಾತಂತ್ರ್ಯೋತ್ಸವವನ್ನು ವಿದೇಶಗಳಲ್ಲೂ ಆಚರಿಸಲಾಗಿದೆ. ಅಮೆರಿಕದಲ್ಲಿರುವ ಭಾರತೀಯರು ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರ್ನಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ. ಯಶಸ್ವಿಯಾಗಿ ಬಾಹ್ಯಾಕಾಶಯಾನದಿಂದ ಭೂಮಿಗೆ ಮರಳಿದ್ದ ಗಗನಯಾನಿ ಶುಭಾಂಶು ಶುಕ್ಲಾ ದೆಹಲಿಗೆ ಆಗಮಿಸಿದ್ದಾರೆ. ದೆಹಲಿ ಸಿಎಂ ರೇಖಾ ಗುಪ್ತಾ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್, ಶುಭಾಂಶು ಶುಕ್ಲಾ ಪತ್ನಿ ಕಾಮನಾ ಶುಕ್ಲಾಗೆ ಅದ್ಧೂರಿ ಸ್ವಾಗತ ನೀಡಿದರು. ದಕ್ಷಿಣ ಆಫ್ರಿಕಾ ವಿರುದ್ಧದ ಟಿ20 ಸರಣಿಯನ್ನ ಆಸ್ಟ್ರೇಲಿಯಾ 2-1 ಅಂತರದಲ್ಲಿ ಗೆದ್ದಿದೆ. ಕೊನೆಯ ಪಂದ್ಯದಲ್ಲಿ ಆಸ್ಟ್ರೇಲಿಯಾ 173 ರನ್ಗಳ ಗುರಿಯನ್ನು ಬೆನ್ನಟ್ಟಿ 2 ವಿಕೆಟ್ಗಳ ಜಯ ಸಾಧಿಸಿದೆ. ಏಷ್ಯಾ ಕಪ್ಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಫಿಟ್ನೆಸ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಇದರಿಂದ ಏಷ್ಯಾ ಕಪ್ನಲ್ಲಿ ಅವರ ಭಾಗವಹಿಸುವಿಕೆ ಖಚಿತವಾಗಿದೆ. ಸೂರ್ಯಕುಮಾರ್ ಅವರ ಫಿಟ್ನೆಸ್ ಆಯ್ಕೆ ಸಮಿತಿಗೆ ಹೆಚ್ಚಿನ ಸಮಾಧಾನ ತಂದಿದೆ. ಸೂರ್ಯಕುಮಾರ್ ಎಂಟ್ರಿಯಿಂದಾಗಿ ತಂಡದ ಬ್ಯಾಟಿಂಗ್ ಶಕ್ತಿ ಹೆಚ್ಚಾಗಿದೆ. ಆದರೆ ಶುಭ್ಮನ್ ಗಿಲ್ ಅವರಿಗೆ ಅವಕಾಶ ಸಿಗುತ್ತದೆಯೇ ಎನ್ನುವುದು ಸದ್ಯಕ್ಕೆ ಅನುಮಾನವಾಗಿಯೇ ಉಳಿದಿದೆ. 2026ರಲ್ಲಿ ನಡೆಯಲಿರುವಂತಹ ಐಸಿಸಿ ಅಂಡರ್-19 ವಿಶ್ವಕಪ್ಗೆ ಅಮೆರಿಕ ತಂಡ ಅರ್ಹತೆ ಪಡೆದುಕೊಂಡಿದೆ. ಅಮೆರಿಕನ್ ಕ್ವಾಲಿಫೈಯರ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿ ಎಲ್ಲಾ ಪಂದ್ಯ ಗೆದ್ದ ಅಮೆರಿಕ ಈಗ ಟೂರ್ನಿಯಲ್ಲಿ ಭಾಗವಹಿಸಲಿದೆ. ಆಸ್ಟ್ರೇಲಿಯಾ ಟೆಸ್ಟ್ ಕ್ರಿಕೆಟ್ ತಂಡದ ಮಾಜಿ ನಾಯಕ ಜಾಬ್ ಸಿಮ್ಸನ್ ನಿಧನರಾಗಿದ್ದಾರೆ. ಆಸ್ಟ್ರೇಲಿಯಾ ಕ್ರಿಕೆಟ್ನ ಸುವರ್ಣ ಯುಗಕ್ಕೆ ನಾಂದಿ ಹಾಡಿದ್ದ ದಿಗ್ಗಜ ಜಾಬ್ ಸಿಮ್ಸನ್ ಅವರಿಗೆ 89 ವರ್ಷ ವಯಸ್ಸಾಗಿತ್ತು. ಇನ್ನು ಜಾಬ್ ಸಿಮ್ಸನ್ ಅವರು 62 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದರು.